ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಕೂಡ ಸ್ವಾಗತ ಎಲ್ಲರಿಗೂ KS ಗೈಡ್ ಯೂಟ್ಯೂಬ್ ಚಾನಲ್ಗೆ ನೋಡಿ ವೀಕ್ಷಕರೇ, ಇವತ್ತು ಸಂಡೇ ಬಟ್ ಪೇಪರ್ ರಜೆ ಇರಬೇಕಾಗಿತ್ತು. ಬಟ್ ನಾನು ಫ್ರೀ ಆಗಿದ್ದ ಕಾರಣ ಇದನ್ನು ನಾನು ಇವತ್ತು ಕೂಡ ಈ ಒಂದು ಕ್ಲಾಸನ್ನು ಮಾಡಿದ್ದೀನಿ. ಸೊ ನೆಕ್ಸ್ಟ್ ಸಂಡೇಯಿಂದ ಮತ್ತೆ ಮಾಮೂಲಿ ಸಂಡೇ ಇರೋದಿಲ್ಲ, ಬಟ್ ಈ ಸಂಡೇ ನಿಮಗೆ ಪೇಪರ್ ಅನಾಲಿಸಿಸ್ ಕೊಡ್ತಾ ಇದ್ದೀನಿ. ಮತ್ತು ನೋಡಿ, ಇವತ್ತಿನ ಪೇಪರ್ ಅನಾಲಿಸಿಸಲ್ಲಿ ಪ್ರಜಾವಾಣಿಮದ ಹಿಂದೂ ಮತ್ತು ಇನ್ನು ವಿಶೇಷವಾದಂತಹ ಕೆಲವೊಂದು ಒಳ್ಳೆ ಟಾಪಿಕ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಮುಂದೆ. ಸೊ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಿದ್ರು ಕೂಡ ಈ ಕ್ಲಾಸನ್ನು ಮಿಸ್ ಮಾಡಿಬಿಡಿ. ಕಂಪ್ಲೀಟಾಗಿ ನಿಮಗೆ ಕರೆಂಟ್ ಅಫೇರ್ ರಿಲೇಟೆಡ್ ಅಂತ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇರ್ತೀನಿ. ಇನ್ ಕೇಸ್ ಬೆಳಗ್ಗೆ ಒಂದು ಕ್ಲಾಸಲ್ಲಿ ಮಿಸ್ ಆದರೂ ಕೂಡ ನೈಟು ನಿಮಗೆ Q+Q ಕಾರ್ಯಕ್ರಮ ಅಂತ ಮಾಡ್ತೀನಿ, ಅದರಲ್ಲೂ ಕೂಡ ನಾನು ಕವರ್ ಮಾಡ್ಕೊತೀನಿ. Q+Q ಅಂದರೆ ಕ್ವಶನ್ಸ್ ಆ್ಯಂಡ್ ಕ್ವಿಜ್ ಅಂತ ಹೇಳ್ತೀವಿ. ಡೈಲಿ ರಾತ್ರಿ 8 ಗಂಟೆಗೆ ಸಿಗುತ್ತೆ, ಅದನ್ನು ಕೂಡ ಮಿಸ್ ಮಾಡ್ದೇನೆ ನೀವು ನೋಡಿ. ಸೊ ಇವತ್ತಿನ ಭಾನುವಾರದ ಪ್ರಜಾವಾಣಿ ಪೇಪರಲ್ಲಿ ನಾವು ನೋಡೋದಾದರೆ ಗಡಿಯುತ್ತ ಯುದ್ಧ ವಿಮಾನ ಅಂತ ಏನಿದೆ, ಇದು ಮೊದಲನೇ ಪುಟದಲ್ಲಿ. ಸೊ ಅಂದರೆ ಚೀನಾ ಮತ್ತು ಭಾರತದ ನಡುವೆ ಏನು ಗಡಿ ವಿವಾದ ಆಗಿತ್ತು, ಸಂಘರ್ಷ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ನಮ್ಮ ಗಾಲ್ವಾನ್ ಪ್ರದೇಶ ಏನಿದೆ, ಗಾಲ್ವಾನ್ ಕಣಿವೆ ಮತ್ತು ಗಾಲ್ವಾನ್ ನದಿ ಏನಿದೆ, ಆ ಪ್ರದೇಶ ನಮಗೆ ಸೇರಿದೆ ಅಂತ ಹೇಳಿ ಚೀನಾ ವಾದ ಮಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಉತ್ತರಗಳನ್ನು ಕೊಡ್ತೀವಿ ಅಂತ ಹೇಳಿ ಕೂಡ ಗಡಿಯುತ್ತ ಎಲ್ಲ ವಿಮಾನಗಳು, ನಮ್ಮ ಯುದ್ಧ ವಿಮಾನಗಳು ಸಾಗ್ತಾ ಇದ್ದಾವೆ ಮತ್ತು ಗಡಿಯಲ್ಲಿ ಎಲ್ಲ ಯುದ್ಧ ವಿಮಾನಗಳು ವ್ಯವಸ್ಥೆಯನ್ನು ಮಾಡಲಾಗತ್ತೆ ಅಂಥೇಳಿ ವಾಯುಪಡೆಯ ಮುಖ್ಯಸ್ಥರಾದಂತಹ ಇವರು ತಿಳಿಸ್ಕೊಡ್ತಾರೆ. ಸೊ ಅವರ ಮುಖ್ಯಸ್ಥರು ಯಾರು ಅನ್ನೋದು ನಮಗೆ ಬಹುಮುಖ್ಯವಾಗುತ್ತೆ. ಅವರ ಹೆಸರು ಕೂಡ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಹಾಗಾಗಿ ವಾಯುಸೇನೆಯ ವಾಯುಪಡೆಯ ಮುಖ್ಯಸ್ಥರಾದಂಥ RKS ಭದೌರಿಯಾ ಅಂತ ಹೇಳಿ ಅವರ ಹೆಸರಾಗಿರುತ್ತೆ. ಈ ಹೆಸರು ನಮಗೆ ಬಹುಮುಖ್ಯವಾಗುತ್ತೆ. ಕೆಲವೊಂದು ಯುದ್ಧ ವಿಮಾನಗಳಂತಹ ಅಪಾಚಿ ಮತ್ತು MiG-29 ಯುದ್ಧ ವಿಮಾನಗಳು ಅಲ್ಲಿಗೆ ತರಲಾಗತ್ತೆ. ಹಾಗೆಯೇ ಇಂದು ಕಂಕಣ ಸೂರ್ಯಗ್ರಹಣ ಸೂರ್ಯಗ್ರಹಣ ಇವತ್ತು ಆಗಲಿದ್ದು, ಸೊ ಬೆಳಗ್ಗೆ 10:12ರಿಂದ ಮಧ್ಯಾಹ್ನ 1:31ರವರೆಗೂ ಕೂಡ ಈ ಗ್ರಹಣ ಆಗಲಿದೆ ಅಂತ ಹೇಳಲಾಗುತ್ತೆ. ಇನ್ನು ಸೂರ್ಯಗ್ರಹಣ ಹೇಗಾಗತ್ತೆ ಅಂತ ನಾವು ನೋಡಿದರೆ, ಸೂರ್ಯಗ್ರಹಣ ನಿಮ್ಗೆ ಆಗುವಂಥದ್ದು ನೋಡಿ, ಇದು ಭೂಮಿ ಮತ್ತು ಚಂದ್ರ, ಮೂನ್ ಅಂತ ಹೇಳ್ತೀವಿ. ಆಮೇಲೆ ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಅದೇನಾಗುತ್ತೆ, ನಮಗೆ ಸೂರ್ಯಗ್ರಹಣ ಆಗುತ್ತೆ. ಹಾಗೆಯೇ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ನಮಗೆ ಏನಾಗುತ್ತೆ, ಚಂದ್ರಗ್ರಹಣ ಆಗುತ್ತೆ. ಇದು ಕೂಡ ನಾವು ಬಹುಮುಖ್ಯವಾಗುತ್ತೆ. ಸರಳ ರೇಖೆಯಲ್ಲಿ ಬರಬೇಕು, ಇದು ಬಂದಾಗ ನಮಗೆ ಆಗುವಂಥದ್ದು ಅಂತ ಹೇಳಲಾಗತ್ತೆ. ಇನ್ನು ನೋಡಿ, ರಾಜ್ಯಸಭೆಗೆ 43 ಮಂದಿ ಹೊಸಬರು ಅಂತ ಹೇಳಲಾಗುತ್ತೆ. ಹಾಗೆ 12 ಮಂದಿ ಮರು ಆಯ್ಕೆಯಾಗಿರುವಂಥದ್ದು, ಅಂದರೆ ಟೋಟಲು 65 ಜನ ಈಗ ಆಯ್ಕೆಯಾಗಿರುವಂಥದ್ದು ಸೊ 61 ಜನ ಈಗ ಆಯ್ಕೆಯಾಗಿರುವಂಥದ್ದು ಕಂಡುಬರುತ್ತೆ. ಸೊ 61 ಮಂದಿ ಈಗ ಆಯ್ಕೆಯಾಗಿರುವಂಥದ್ದು ಎಲ್ಲ ರಾಜ್ಯಗಳಿಂದ ರಾಜ್ಯಸಭೆಗೆ. ಸೊ ಇದರ ಮುಖಾಂತರ ಏನಾಗುತ್ತೆ ಅಂದರೆ, ಬಹಳಷ್ಟು ಕೂಡ ಕೆಲವೊಬ್ಬರು ಕೂಡ ಹೊಸಬರು ಜಾಸ್ತಿ ಜನ ಆಯ್ಕೆಯಾಗಿದ್ದರು, ಮತ್ತು ಹಳಬರು ಮೀನ್ಸ್ ಮೊದಲು ಆಯ್ಕೆಯಾಗಿ ಮತ್ತೆ ಇನ್ನೊಂದ್ಸಲ ಆಯ್ಕೆ ಆಗ್ತಾ ಇರುವಂಥದ್ದು ಕೂಡ ಹಳಬರು ಅಂತ ಹೇಳಲಾಗುತ್ತೆ. ಈಗ ನಾವು ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳನ್ನು, ಒಂದು ಬ್ಯಾಕ್ಗ್ರೌಂಡ್ಗಳನ್ನು ಯೂಶಲಿ ಕೇಳುವಂತಹ ಎಕ್ಸಾಮಲ್ಲಿ ಕೇಳುವಂಥದ್ದು ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕು. ಲೋಕಸಭಾವನ್ನು ನಾವು ಏನು ಹೇಳ್ತೀವಿ ಅಂದರೆ ಅಪ್ಪರ್ ಹೌಸ್ ಅಂತ ಹೇಳ್ತೀವಿ, ಮೇಲ್ಮನೆ ಅಂತ ಹೇಳ್ತೀವಿ. ಲೋಕಸಭಾವನ್ನು ಕೆಳಮನೆ ಅಂತ ಹೇಳ್ತೀವಿ. ಹಾಗೆಯೇ ಮೇಲ್ಮನೆಯಲ್ಲಿ ಎಷ್ಟಾಗುತ್ತೆ ಅಂದರೆ 245 ಮೆಂಬರ್ಸ್ ಇರ್ತಾರೆ ಒಟ್ಟು ಸೀಟ್ಗಳು. ಇದರ ಪೈಕಿ 233 ಮೆಂಬರ್ಸ್ಗಳು ಲೆಜಿಸ್ಲೇಚರಿಂದ ಮೀನ್ಸ್ ಈಗ ಶಾಸಕಾಂಗದಿಂದ ಆಯ್ಕೆ ಆಗ್ತಾರೆ. ಇನ್ನು 12 ಜನಗಳು ಇದು ಪ್ರೆಸಿಡೆಂಟಿಂದ ಆಯ್ಕೆ ಆಗಿರ್ತಾರೆ. ವಿವಿಧ ಕ್ಷೇತ್ರಗಳಲ್ಲಿ ಟೆಕ್ನಾಲಜಿ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂತೆ, ಸಂಸ್ಕೃತಿಗೆ ಸಂಬಂಧಪಟ್ಟಂತೆ, ಕಲೆ ವಿಭಾಗಗಳಿಗೆ ಸಂಬಂಧಪಟ್ಟಂತೆ, ಸೊ ವಿವಿಧ ವಿಭಾಗಗಳಲ್ಲಿ ಸಂಬಂಧಪಟ್ಟಂತೆ ಒಟ್ಟು 12 ಜನ ಏನಾಗ್ತಾರೆ, ಪ್ರೆಸಿಡೆಂಟಿಂದ ಆಯ್ಕೆ ಆಗ್ತಾರೆ. ಇವರು ಆಯ್ಕೆ ಆದ ನಂತರ ಇವರ ಒಟ್ಟು ಕಾಲಾವಧಿ ಎಷ್ಟಿರುತ್ತೆ, 6 ವರ್ಷಗಳ ಕಾಲ ಇವರ ಕಾಲಾವಧಿ ಇರುತ್ತೆ, ಕಾರ್ಯಕಾಲಾವಧಿ ಅಂತ ಹೇಳ್ತೀವಿ. ಸೊ 6 ವರ್ಷದವರೆಗೆ ಇವರು ಕೆಲಸ ಮಾಡಬಹುದು. ಅದಾದ ನಂತರ ಪ್ರತಿ 2 ವರ್ಷಕ್ಕೆ 1/3 ಅಂದರೆ 33% ಅಷ್ಟು ಜನ ಪ್ರತಿ 2 ವರ್ಷಕ್ಕೆ ಇದರಿಂದ ರಿಟೈರ್ಡ್ ಆಗಬೇಕು. ಸೊ ಈ ಒಂದು ರೂಲ್ಸ್ ಎಲ್ಲ ಇದರಲ್ಲಿ ಇಟ್ಕೊಂಡು ಇದನ್ನು ಅಪಾಯಿಂಟ್ ಮಾಡ್ಕೊಳ್ಳುವಂಥದ್ದು. ಸೊ ಪ್ರತಿ ವರ್ಷದಲ್ಲಿ 1/3 ಮೆಂಬರ್ಸ್ ಅಪ್ರಾಕ್ಸಿಮೇಟು ಇದ್ರ ಮುಖಾಂತರ ಏನಾಗಬೇಕು, ಇದಾಗಬೇಕು, ಮೀನ್ಸ್ ರಿಟೈರ್ಡ್ ಆಗಬೇಕು. ಅದಾದ ನಂತರ ನಮಗೆ ಮುಖ್ಯವಾಗಿರುವಂಥದ್ದು, ಸೊ ರಾಜ್ಯಸಭೆಯಲ್ಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತ ನಾವು ನೋಡಿದಾಗ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ನಮ್ಮ ವೈಸ್ ಪ್ರೆಸಿಡೆಂಟ್ ಯಾರು, ವೆಂಕಯ್ಯ ನಾಯ್ಡು ಅವರು ಈಗ ವೈಸ್ ಪ್ರೆಸಿಡೆಂಟ್ ಅವರು ಚೇರ್ಮನ್ ಆಗಿರ್ತಾರೆ, ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ. ಸೊ ಇದು ಕೂಡ ನಮಗೆ ಬಹುಮುಖ್ಯವಾಗ್ತದೆ. ಇನ್ನೊಂದು ವಿಷಯ ಏನಂದರೆ ಮನಿ ಬಿಲ್, ಹಣಕಾಸಿನ ಮಸೂದೆ ಅಂತ ಏನು ಹೇಳ್ತೀವಿ. ಸೊ ಹಣಕಾಸು ಮಸೂದೆ ಅಂತ. ಸೊ ಮನಿ ಬಿಲ್ಲನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ 110ನೇ ಆರ್ಟಿಕಲ್ ಹೇಳುತ್ತೆ ಏನಂದರೆ, ನೋಡಿ, ಮನಿ ಬಿಲ್ಲನ್ನು ಇದರಲ್ಲಿ ಅಂದರೆ ಕೆಳಮನೆಯಲ್ಲಿ ಮಂಡನೆ ಮಾಡಿ, ಕೆಳಮನೆ ಅಂದರೆ ಲೋಕಸಭೆಯಲ್ಲಿ ಮಂಡನೆ ಮಾಡಿ ರಾಜ್ಯಸಭೆಗೆ ಕಳಿಸಲಾಗುತ್ತೆ. ರಾಜ್ಯಸಭೆಯಲ್ಲಿ 14 ದಿನಗಳಲ್ಲಿ ಅದನ್ನು ಏನಾದರೂ
ರಿಕಮೆಂಡೇಷನ್ ಇದ್ದರೆ ಅಷ್ಟೇ ಮಾಡ್ಬೋದು, ಬಟ್ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ತಿದ್ದುಪಡಿ ಮಾಡಲಿಕ್ಕೆ ರಾಜ್ಯಸಭೆಗೆ ಮನಿ ಬಿಲ್ಲಲ್ಲಿ ಅವಕಾಶ ಇಲ್ಲ, ಜಸ್ಟ್ ರಿಕಮೆಂಡೇಷನ್ ಮಾಡ್ಬೋದು. ಸೊ ರಿಕಮೆಂಡೇಷನ್ 14 ದಿನದ ಒಳಗಡೆ ಅವರು ವಾಪಸ್ಸನ್ನು ಕಳಿಸ್ಬೇಕಾಗುತ್ತೆ. ಇದೊಂದು ವಿಶೇಷವಾಗಿದೆ. ಸೊ ಇದನ್ನು ಮಿಕ್ಕಿದೆಲ್ಲ ಬಿಲ್ಗಳು ಕೂಡ ಅವರು ಕೂಡ ಅಮೆಂಡ್ಮೆಂಟ್ ಮಾಡ್ಬೋದು, ಬಟ್ ಈಗ ಮನಿ ಬಿಲ್ಗೆ ಮಾತ್ರ ಅವರು ಮಾಡೋ ಹಾಗಿಲ್ಲ. ಇದು ಒಂದು ವಿಶೇಷ ಆಗಿರುತ್ತೆ, ಇದನ್ನು ನೀವು ನೋಟ್ ಮಾಡ್ಕೋಬೇಕಾಗ್ತದೆ. ಹಾಗೆ ನಾವು ನೋಡೋದಾದ್ರೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೇಳ್ತೀವಿ. ಸೊ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಏನು ಹೇಳ್ತೀವಿ ಅಂದರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮು ಮೋದಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಅವರು ಮಾಡಿದಂಥವ್ರು ಕೂಡ ನಿಮ್ಗೆ ಗೊತ್ತೇ ಇದೆ. ನೋ ಕಾನ್ಫಿಡೆನ್ಸ್ ಮೋಷನ್ ಅಂದರೆ ಸೊ ನಂಬಲಾಗದ ಸರ್ಕಾರ ಅಂತ ಹೇಳ್ತೀವಿ, ಸೊ ಮೂಮೆಂಟ್ ಅಂತ ಹೇಳ್ತೀವಿ. ಸೊ ಏನು ಮಾಡ್ತಾರೆ, ನೋ ಕಾನ್ಫಿಡೆನ್ಸ್ ಮೋಷನ್ ಅಪ್ಲೈ ಮಾಡಿದ್ರೆ ಅಂದರೆ ಅವ್ರ ಹತ್ರ ಬಲ ಇಲ್ಲ ಅಂತ, ಬಲ ಮೀನ್ಸ್ ಅವ್ರ ಹತ್ರ ಮೆಜಾರಿಟಿ ಇಲ್ಲ, ಹಾಗಾಗಿ ನಾವು ಅದನ್ನು ನೋ ಕಾನ್ಫಿಡೆನ್ಸ್ ಆಗ್ತೀವಿ ಅಂತ ಹೇಳ್ತೀವಿ. ಆವಾಗ ಅವರ ಮೆಜಾರಿಟಿನ ಪ್ರೂವ್ ಮಾಡ್ಕೋಬೇಕಾಗತ್ತೆ ಲೋಕಸಭೆಯಲ್ಲಿ. ಸೊ ಲೋಕಸಭೆಯಲ್ಲಿ ಈ ಒಂದು ನೋ ಕಾನ್ಫಿಡೆನ್ಸ್ ಮೋಷನಲ್ಲಿ ಅವರು ಭಾಗವಹಿಸಲು ಅರ್ಹತೆಗಳಿಲ್ಲ ರಾಜ್ಯಸಭಾ ಮೆಂಬರ್ಸ್ಗಳಿಗೆ. ಇದೊಂದು ನಮಗೆ ಮುಖ್ಯವಾಗ್ತದೆ. ಇನ್ನು ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಣೆ ಮಾಡ್ತೀವಿ. ಸೊ ಜೂನ್ 21ರಂದು ಸೊ ಹೇಗೆ ಈಗ ಯೋಗ ದಿನವಾಗಿ ಆಚರಣೆ ಮಾಡ್ತೀವಿ, ಇದರ ಹಿಸ್ಟ್ರಿ ನಾವು ನೋಡ್ಕೋಬೇಕಂದ್ರೆ ಹಿಸ್ಟ್ರಿ ಏನಾಗುತ್ತಂದರೆ 2014ರಲ್ಲಿ ಮಂಡನೆ ಮಾಡ್ತಾರೆ ಯೋಗ ದಿನವಾಗಿ ಆಚರಣೆ ಮಾಡಲಿಕ್ಕೆ. 2015ರಲ್ಲಿ ಜೂನ್ 21ರಂದು ಯೋಗ ದಿನವನ್ನು ಮೊದಲನೇ ಬಾರಿಗೆ ಆಚರಣೆ ಮಾಡ್ತಾರೆ. ಜೂನ್ 21 2015ರಂದು ಮೊದಲನೇ ಬಾರಿಗೆ ಆಚರಣೆ ಮಾಡ್ತಾರೆ. ಸೊ ಇದನ್ನು ಯಾವಾಗ ಡಿಸೈಡ್ ಮಾಡ್ತಾರೆ ಅಂದರೆ 2014ರಲ್ಲೇ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವ ಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಇದನ್ನು ಡಿಸ್ಕಸ್ ಮಾಡಿ ಇದನ್ನು ಯೋಗ ದಿನವಾಗಿ ಆಚರಿಸಬೇಕು. ಸೊ ಜನರಿಗೆ ಯೋಗ ದಿನದ ಒಂದು ಇದನ್ನು ಕೊಡಬೇಕು ಅಂತ ಹೇಳಿ ಇದನ್ನು ಡಿಸ್ಕಸ್ ಮಾಡ್ತಾರೆ. ಇದನ್ನು ಮೊದಲನೇ ಬಾರಿಗೆ 2015ರಲ್ಲಿ ಮಾಡ್ತಾರೆ. ಸೊ ಯಾಕೆ ಜೂನ್ 21ರಂದೇ ಈ ಯೋಗ ದಿನವಾಗಿ ಆಚರಿಸಬೇಕು ಅಂತ ನೋಡೋದಾದರೆ, ಸೊ ಜೂನ್ 21ರಂದು ಏನಾಗುತ್ತೆ, ಈ ಲಾಂಗೆಸ್ಟ್ ಡೇ ಆಫ್ ದಿ ಇಯರ್ ಅಂತ ಹೇಳ್ತೀವಿ, ವರ್ಷದ ಅತಿ ಹೆಚ್ಚು ಸಮಯವನ್ನು ಹೊಂದಿರುವಂತಹ ಅಂದರೆ ಅತಿ ದೊಡ್ಡ ದಿನ ಅಂತ ಹೇಳಕ್ಕೆ ಕರಿತವೆ. ಸೊ ಅತಿ ದೊಡ್ಡ ದಿನವನ್ನು ಜೂನ್ 21ರಂದು ನಾವು ನೋಡ್ತೀವಿ. ಉತ್ತರ ಹೆಮಿಸ್ಫಿಯರ್, ಸೊ ನಾರ್ತ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ನಮ್ಮ ಇಂಡಿಯಾ ಇರೋದು ನಾರ್ತ್ ಹೆಮಿಸ್ಫಿಯರಲ್ಲಿ ಇರುತ್ತೆ. ಸೊ ಭೂಮಿಯ ಒಂದು ಇದನ್ನು ನೋಡಿರ್ತೀರ, ಒಂದು ಸ್ಕೆಚನ್ನು ಬರ್ತೀನಿ. ಇಲ್ಲಿ ಇರುವಂಥದ್ದು ನಮ್ಮ ಭಾರತ ಬರುವಂಥದ್ದು ನಾರ್ತ್ ಹೆಮಿಸ್ಫಿಯರಲ್ಲಿ ಬರುತ್ತೆ. ಸೊ ನಮ್ಮ ನಾರ್ತ್ ಹೆಮಿಸ್ಫಿಯರಲ್ಲಿ ಏನು ಹೇಳ್ತೀವಿ, ಸಮ್ಮರ್ ಸಾಲಿಡ್ಸೈಡ್ಸ್ ಅಂತ ಹೇಳ್ತೀವಿ. ಸೌತ್ ಇದರಲ್ಲಿ ವಿಂಟರ್ ಸಾಲಿಡ್ಸೈಡ್ಸ್ ಅಂತ ಹೇಳ್ತೀವಿ. ಸೊ ಇವೆರಡನ್ನು ಹೇಳಿದ ನಂತರ ಏನಾಗುತ್ತೆ ಅಂದರೆ, ಈ ಸಮ್ಮರ್ ಸಾಲಿಡ್ಸೈಡ್ಸಲ್ಲಿ ಈ ಸಮಯ ಜೂನ್ 21ರಂದು ಏನಾಗುತ್ತೆ, ಇಲ್ಲಿ ಲಾಂಗೆಸ್ಟ್ ಡೇ ಅಂತ ಅಪಿರುತ್ತೆ. ಇದರಲ್ಲಿ ಅಂದರೆ ಸೌತ್ ಸೈಡಲ್ಲಿ ಇದು ಶಾರ್ಟೆಸ್ಟ್ ಡೇ ಅಂತ ಹೇಳಿ ಅಪೇರ್ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಉಲ್ಟಾ ಬಂದಾಗ ಏನಾಗುತ್ತೆ, ವಿಂಟರ್ ಸಾಲಿಡ್ಸೈಡ್ಸಲ್ಲಿ ನಮಗೇನಾಗುತ್ತೆ ಶಾರ್ಟೆಸ್ಟ್ ಡೇ ಆಗಿ ಬರುತ್ತೆ, ಮತ್ತು ಇದರಲ್ಲಿ ಸೌತ್ ಇರೋರಿಗೆ ಇದು ಲಾಂಗೆಸ್ಟ್ ಡೇ ಆಗಿ ಕನ್ವರ್ಟ್ ಆಗುತ್ತೆ. ಹಾಗೆ ಲಾಂಗೆಸ್ಟ್ ಡೇ ಇರೋದರಿಂದ ಇದನ್ನು ನಾವು ಯೋಗ ದಿನವಾಗಿ ಆಚರಣೆ ಮಾಡಬೇಕಂತ ಹೇಳಿ ಲಾಸ್ಟಲ್ಲಿ ಫೈನಲ್ ಡಿಸಿಷನ್ ತೊಗೊಳ್ತಾರೆ. ಇನ್ನು ಈ ವರ್ಷದ ಥೀಮ್ ಏನಪ್ಪ ಅಂತ ಹೇಳೋದಾದರೆ, ಯೋಗ ಅಟ್ ಹೋಮ್ ಆ್ಯಂಡ್ ಯೋಗ ವಿತ್ ಫ್ಯಾಮಿಲಿ ಅಂತ ಹೇಳಿ ಒಂದ್ಸಲ ಬರೆದ್ಬಿಡ್ತೀನಿ. ಯೋಗ ಅಟ್ ಹೋಮ್ ಆ್ಯಂಡ್ ಯೋಗ ವಿತ್ ಫ್ಯಾಮಿಲಿ, ಇದು ಈ ವರ್ಷದ ಥೀಮ್ ಆಗಿರುತ್ತೆ. ಇದು ಕೂಡ ನಮಗೆ ಬಹುಮುಖ್ಯವಾಗುತ್ತೆ. ಇದನ್ನು ಬರ್ಕೊಳ್ಳಿ, ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದೆ. ಯೋಗಕ್ಕೆ ಸಂಬಂಧಪಟ್ಟಂಥ ಹಿಸ್ಟ್ರಿನೂ ಕೂಡ ನಾನು ಡಿಸ್ಕಸ್ ಮಾಡಿದೆ. ಇನ್ನು ನಮಗೆ ಮುಖ್ಯವಾಗಿರುವಂಥದ್ದು ಏನಂದರೆ ನೋಡಿ, ಅಂತಾರಾಷ್ಟ್ರೀಯ ಗಡಿಯಲ್ಲಿ ಡ್ರೋನ್ ಹೊರದುರುಳಿಸಿದಂಥ ಭದ್ರತಾ ಪಡೆ ಅಂತ ಹೇಳ್ತೀವಿ. ಸೊ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನು ಮಾಡ್ತಾ ಇದೆ ಅಂದರೆ, ಅಂತಾರಾಷ್ಟ್ರೀಯ ಗಡಿಯನ್ನು ಡ್ರೋನ್ ಅಂದರೆ ಪಾಕಿಸ್ತಾನದ ಒಂದು ಡ್ರೋನು ನಮ್ಮ ವಶದಲ್ಲಿ ಬಂದಿರುವಂಥದ್ದು. ಸೊ ಆ ಡ್ರೋನ್ ಏನಾಗುತ್ತೆ, ಕೆಲವೊಂದು ಮದ್ದುಗಳು ಮತ್ತು ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಂತೆ ಎಲ್ಲವನ್ನು ಕೂಡ ಎತ್ತುಕೊಂಡು ಬೆಳಗ್ಗೆ 5:10ಕ್ಕೆ ನಮ್ಮ ಅಂತಾರಾಷ್ಟ್ರೀಯ ಗಡಿಯನ್ನು ಪ್ರವೇಶಿಸಿತ್ತು. ಸೊ ಆ ಸಂಬಂಧದಲ್ಲಿ ಏನು ಮಾಡಿದರು ಅಂದರೆ, ಅಂದಾಜು 150ಕ್ಕೂ 200 ಅಡಿ ಎತ್ತರದಲ್ಲಿತ್ತು. ಆವಾಗ ನಮ್ಮ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಏನು ಮಾಡಿದೆ, ಅದನ್ನು ಹೊರದುರುಳಿಸಿದ ಆಮೇಲೆ ನೋಡಿದಾಗ ಅದರಲ್ಲಿ ಏನಿತ್ತು ಅಂದರೆ, ಡ್ರೋನ್ BSF ಸಿಬ್ಬಂದಿ ಒಟ್ಟು 9 ಸುತ್ತು ಗುಂಡು ಹಾರಿಸಿದ್ರಂತೆ. ಅದಾದ ನಂತರ ಅದರಲ್ಲಿ ಏನಿತ್ತು ಅಂತ ನೋಡಿದಾಗ ಒಟ್ಟು 8 ಅಡಿ ಉದ್ದದ 17.5 kg ತೂಕದ ಡ್ರೋನ್ ಪರಿಶೀಲಿಸಿದಾಗ ಒಟ್ಟು 5.5 kg ತೂಕ ಇರುವಂಥ ಒಂದು ಅತ್ಯಾಧುನಿಕ ರೈಫಲ್ ಮತ್ತು 2 ಮ್ಯಾಗ್ಸಿನ್ 60 ಗುಂಡುಗಳು ಅದರಲ್ಲಿ ಪತ್ತೆಯಾಗಿರುವಂಥದ್ದು. ಹಾಗೆಯೇ 4 ಬ್ಯಾಟ್ರಿ ರೇಡಿಯೋ ಸಿಗ್ನಲ್ಸ್ ರಿಸೀವರ್ಸ್ಗಳು ಅದರಲ್ಲಿ ಪತ್ತೆಯಾಗಿರುವಂಥದ್ದು. ಸೊ ಇದು ಚೀನಾದಿಂದ ಮಾಡಲು ಬಂದ ಡ್ರೋನ್ ಅಂತ ಹೇಳಲಾಗುತ್ತೆ, ಈಗ ನಮ್ಮ ವಶದಲ್ಲಿ ಇರುವಂಥದ್ದು. ಸೊ ವಲಸೆ ಕಾರ್ಮಿಕರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿಯವರು ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನವನ್ನು ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಈ ಒಂದು ಸ್ಕೀಮನ್ನು ಅಡಿಯಲ್ಲಿ ಒಟ್ಟು 6 ರಾಜ್ಯಗಳು ಇದರ ಒಂದು ಪ್ರಯೋಜನವನ್ನು ಪಡೆಯಲಿದ್ದು 116 ಜಿಲ್ಲೆಗಳಿಗೆ ಈ ಒಂದು ಪ್ರಯೋಜನವೂ ಸಿಗದೆ. ಸೊ 6 ರಾಜ್ಯಗಳು ಯಾವುದ್ಯಾವುದು ಅಂತ ನಾವು ನೋಡೋದಾದರೆ,
ನೋಡಿ, ಜಾರ್ಖಂಡ್, ಮಧ್ಯಪ್ರದೇಶ, ಬಿಹಾರ್ ಮತ್ತು ರಾಜಸ್ಥಾನ, ಒಡಿಸ್ಸಾ, ಉತ್ತರ ಪ್ರದೇಶ ಇಷ್ಟೂ ಕೂಡ ಈ ರಾಜ್ಯಗಳು ಇದರ ಒಂದು ಇದನ್ನು ಪಡೆಯಲಾಗಿದೆ. ಒಟ್ಟು 50,000 ಕೋಟಿಯ ಒಂದು ಸ್ಕೀಮ್ ಆಗಿರುತ್ತೆ ಇದು. ಸೊ ಏನು ಕೊರೋನಾ ಸಮಯದಲ್ಲಿ ತಮ್ಮ ಊರಿಗೆ ತೆರಳಿ ಅಲ್ಲಿ ಇದರ ಸಮಯ ಅಂದರೆ ಕೆಲಸವನ್ನು ಕಳೆದುಕೊಂಡು ಜೀವನ ಸಾಗಿಸಲು ಕಷ್ಟ ಆಗ್ತಾಯಿದೆ, ಅಂತಹ ಜನರಿಗೆ ಇದು ಉದ್ಯೋಗವನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡುತ್ತೆ. ಈ ಸ್ಕೀಮ್ನ ಅಡಿಯಲ್ಲಿ ಇದು ನಮಗೆ ಬಹುಮುಖ್ಯವಾಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇವತ್ತು ಜೂನ್ 21 ಏನಿದೆ, ಇದು ಫಾದರ್ಸ್ ಡೇ ಆಗಿ ನಾವು ಆಚರಣೆ ಮಾಡ್ತೀವಿ. ಸೊ ಜೂನ್ 21ರಂದೇ ಫಾದರ್ಸ್ ಡೇ ಅಂತ ನಾವು ಆಚರಣೆ ಮಾಡಲ್ಲ. ಸೊ ಪ್ರತಿ ವರ್ಷ ಜೂನಲ್ಲಿ 3ನೇ ಸಂಡೇ, ಸೊ 3ನೇ ಸಂಡೇ ಅಂತ ಹೇಳ್ತೀವಿ. ಅಂದರೆ ಆ ಮಂತಲ್ಲಿ 3ನೇ ಸಂಡೇ ಯಾವತ್ತು ಬರುತ್ತೆ ಅದನ್ನು ನಾವು ಫಾದರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ಮತ್ತು ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ದಿನವನ್ನು ಆಚರಣೆ ಮಾಡ್ತಾರೆ. ಸೊ ಆ ಒಂದು ಕಂಟ್ರೀಸ್ಗಳಲ್ಲಿ ಈಗ US ಅಲ್ಲೇ ಬೇರೆ ದಿನ ಮಾಡ್ತಾರೆ, ಅಥವಾ ಬೇರೆ ಕೆನಡಿಯನ್ನೇ ಬೇರೆ ಬೇರೆ ಅಂತ. ಬಟ್ ನಮ್ಮ ಇಂಡಿಯಾದಲ್ಲಿ ಪ್ರತಿ ಜೂನಲ್ಲಿ 3ನೇ ಸಂಡೇವನ್ನು ನಾವು ಫಾದರ್ಸ್ ಡೇ ಆಗಿ ಆಚರಣೆ ಮಾಡ್ತೀವಿ. ಇದು ಕೂಡ ನಮಗೆ ಬಹುಮುಖ್ಯ ಆಗ್ತದೆ. ಸೊ ಅಷ್ಟು ಕೂಡ ಪ್ರಜಾವಾಣಿಗೆ ಸಂಬಂಧಪಟ್ಟಂತೆ ಹಿಂದೂಲ್ ನಾವು ನೋಡೋದಾದರೆ ಮೊದಲನೇದಾಗಿ ನೋಡಿ, ಫೆವಿಪಿರವೀರ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್ಸು, ಈ ಟ್ಯಾಬ್ಲೆಟ್ಸು ಅಪ್ರೂವ್ ಆಗಿರುವಂಥದ್ದು. ಸೊ ಅಂದರೆ ಈಗ COVID-19 ಇದೆ, ಇದಕ್ಕೆ ಆ್ಯಂಟಿಯಾಗಿ ಮೀನ್ಸ್ COVID-19 ಬೇಸಿಸ್ಗೆ ಕೊಡಲು ಮತ್ತು ಇದನ್ನು ತಯಾರು ಮಾಡಲು ಸೊ ಗ್ಲೈನ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅಂತ ಹೇಳಿ ಒಂದು ಗ್ಲೈನ್ ಮಾರ್ಕ್ ಫಾರ್ಮಾಸ್ಯೂಟಿಕಲ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಇದೆ. ಈ ಕಂಪ್ನಿಗೆ ಅಪ್ರೂವ್ ಆಗಿರುವಂಥದ್ದು, ಅಂದರೆ ಇದನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ ಅಪ್ರೂವ್ ಕೊಟ್ಟಿರುವಂಥದ್ದು ಕೂಡ ಕಂಡುಬರುತ್ತೆ. ಸೊ ಇಂಡಿಯಾದಲ್ಲಿ ಇದನ್ನು ಕಂಪ್ಲೀಟಾಗಿ ಮೆಡಿಷನ್ನ ಸೇಲ್ ಮಾಡಲಿಕ್ಕೆ ಹೇಳಲಾಗುತ್ತೆ. ಒಟ್ಟು 34 ಟ್ಯಾಬ್ಲೆಟ್ಸ್ ಹೊಂದಿರುವಂಥ ಒಂದು ಪ್ಯಾಕ್ ಏನಿದೆ, ಇದು 3,500 ರೂಪಾಯಿ ಅಂತೇಳಿ MRP ಫಿಕ್ಸ್ ಮಾಡಲಾಗುತ್ತೆ. ಸೊ ಮೊದಲನೇ ದಿನದಲ್ಲಿ 18 ಟ್ಯಾಬ್ಲೆಟ್ಸ್, ಸೆಕೆಂಡ್ ದಿನದಲ್ಲಿ 4 ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಂಡು ಈ ರೀತಿಯ ಒಂದು ಪ್ರೊಸೀಜರ್ಗಳಿದೆ. ಇದಕ್ಕೆ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಇದ್ದರೆ ಮಾತ್ರ ತೊಗೊಳಕ್ಕಾಗತ್ತೆ, ಇದು ತೊಗೊಳಕ್ಕಾಗಲ್ಲ. ಸೊ ಇದು ಆಲ್ರೆಡಿ ಹಂಗಾದರೆ ಈಗ COVID-19ಗೆ ಇದು ಮದ್ದು ಆಗೇ ಬಿಡ್ತಾ ಅಂತೇನಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆಲ್ರೆಡಿ ಕ್ಲಿನಿಕಲ್ ಟ್ರಯಲ್ ನಡೀತಾ ಇದೆ. ಸೊ ಒಟ್ಟು 11 ಕಡೆ ಇಂಡಿಯಾದಲ್ಲಿ ಕೊಟ್ಟಿರುವಂಥದ್ದು 150 ಜನಕ್ಕೆ ಇದು ಕ್ಲಿನಿಕಲ್ ಟ್ರಯಲ್ ಇರುವಂಥದ್ದು. ಸೊ 150 ಜನಕ್ಕೆ ಕೊಟ್ಟಿದ್ದಾರೆ. ಅದರ ರಿಸಲ್ಟ್ ಮೇಲೆ ಮತ್ತೆ ಇದನ್ನು ಮಾಡಿಫೈ ಮಾಡ್ತಾರೆ. ಸೊ ಒಟ್ಟು 11 ಕಡೆ ಇಂಡಿಯಾದಲ್ಲಿ ಕೊಡಲಾಗುತ್ತೆ. ಸೊ ಒಟ್ಟು 18ರಿಂದ 75 ವರ್ಷದವರೆಗೂ ಕೂಡ ಈ ಒಂದು ಟ್ಯಾಬ್ಲೆಟ್ಸನ್ನು ಕೊಡಬಹುದು. ಸೊ ಅದರ ಒಳಗಡೆ ಇದ್ದರೆ ಆರಾಮಾಗಿ ಇದನ್ನು ಕೊಟ್ಟು ಏನು ಮಾಡುತ್ತೆ ಈ ಟ್ಯಾಬ್ಲೆಟ್ಸ್ ಅಂತ ನಾವು ನೋಡುವಾಗ, ಇದಕ್ಕೆ ಆ್ಯಂಟಿವೈರಲ್ ಗುಣವನ್ನು ಹೊಂದಿರುವಂಥದ್ದು. ಸೊ ಕೆಲವೊಂದು ಕಡೆ ಚೀನಾ ಮತ್ತು ರಷ್ಯಾ ಮತ್ತು ಜಪಾನು ಅಂಥ ಕಡೆ ಕೂಡ ಇದು ಫೆವಿಪಿರವೀರ್ ಅಂತ ಏನಿದೆ, ಫಿರವೀರ್ ಅಂತ ಹೇಳಿದೆ, ಇದನ್ನು ಯೂಸ್ ಮಾಡ್ತಾ ಇರೋದು. ಇದು ಏನು ಮಾಡುತ್ತೆ ಅಂದರೆ CT ಚೇಂಜಸ್ಗಳು, CT ಮೀನ್ಸ್ ನೋಡಿ ನಮ್ಮ ಎದೆ ಬಡಿತ ಏನಾದ್ರು ಚೇಂಜಸ್ಗಳಾಗಿದ್ದರೆ ಫಾಸ್ಟರ್ ರಿಡಕ್ಷನ್ ಇನ್ ದಿ ಫೀವರ್ ಅಂತ ಹೇಳ್ತೀವಿ. ಮೀನ್ಸ್ ಫೀವರಲ್ಲಿ ಏನಾದ್ರು ಜಾಸ್ತಿ ಫೀವರ್ ಇದ್ದರೆ ಫಾಸ್ಟಾಗಿ ರಿಡಕ್ಷನ್ ಮಾಡುತ್ತೆ. ಸೊ ಈ ಕೆಲಸವನ್ನು ಮಾಡುತ್ತೆ. ಸೊ ಆ್ಯಂಟಿ ರಿಡಕ್ಷನ್ ಇನ್ ವೈರಲ್ ಲೋಡ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ರಿಡಕ್ಷನ್ ಜಾಸ್ತಿ ಮಾಡೋದ್ರಿಂದ ಇದನ್ನು ಆ ಒಂದು COVID-19ಗೆ ಯೂಸ್ ಮಾಡ್ಬೋದು ಅಂತ ಹೇಳಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇಂಡಿಯನ್ ಡ್ರಗ್ ರೆಗ್ಯುಲೇಟರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಅಂತ ಹೇಳಿ ಇದರಿಂದ ಅಪ್ರೂವ್ ಸಿಕ್ಕಿರುವಂಥದ್ದು ಕಂಡುಬರ್ತದೆ. ಇದು ಕೂಡ ಬಹುಮುಖ್ಯವಾಗ್ತದೆ. ಸೊ ಈ ಟ್ಯಾಬ್ಲೆಟ್ಸ್ ತಯಾರಿಸಿದಂಥ ಬ್ರ್ಯಾಂಡ್ ನೇಮು ಹೀಗಾಗಿರುತ್ತೆ, ಫ್ಯಾಬಿಫ್ಲೋ ಅಂತೇಳಿ. ಇಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹುಮುಖ್ಯವಾಗುತ್ತೆ. ಇದನ್ನು ಬರೆದಿಟ್ಕೋಬೇಕಾಗತ್ತೆ ನೀವು. ಸೊ ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಇದು ಹಿಂದಿಲ್ಲಿ ನೋಡೋದಾದರೆ, IIT ಪಲ್ಲಕ್ಕಾಡ್ ಡೆವಲಪ್ಸ್ ಅಲ್ಟ್ರಾಸೌಂಡ್ ಫಾರ್ ದ COVID-19 ಸ್ಕ್ರೀನಿಂಗ್. ಸೊ IIT ಪಲ್ಲಕ್ಕಾಡ್ ಏನು ಮಾಡ್ತಾ ಇದೆ ಅಂದರೆ ಒಂದು ಅಲ್ಟ್ರಾವೈಲೆಟ್ ಸೌಂಡ್ ಇರುವಂಥ ಒಂದು ಆ್ಯಪ್ ಮೂಲದ, ಅಂದರೆ ಕ್ಲಿನಿಷಿಯನ್ಸ್ ಯಾರಿರ್ತಾರೆ ನೋಡಿ ಅವರಿಗೆ ಹೆಲ್ಪ್ ಆಗುವ ಮಟ್ಟಿಗೆ ಆಟೋಮೇಟೆಡ್ ಅನಾಲಿಸಿಸ್ ಮಾಡುವಂಥದ್ದು. ಸೊ ಆಟೋಮೆಟಿಕ್ಕಾಗಿ ಅನಾಲಿಸಿಸ್ ಮಾಡುವಂಥದ್ದು ಅಂದರೆ ಲಂಗ್ಸ್ಗಳ ಎಷ್ಟು ಉಸಿರಾಟ ಕೊಡ್ತಾ ಇದೆ, ಸೊ ಇನ್ಹೇಲ್ಸು ಎಕ್ಸಲ್ಸು ಅದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಕೊಡಲಿಕ್ಕೆ ಇದು ಆಟೋಮೇಟೆಡ್ ಆಗಿರುವಂತಹ COVID-19ಗೆ ಸ್ಕ್ರೀನಿಂಗ್ ಮಾಡಲಿಕ್ಕೆ ಅಂತಲೇ ರೆಡಿ ಮಾಡಿರುವಂಥದ್ದು. ಸೊ ಇದರ ಒಂದು ಹೆಸರು ನಾವು ಹೇಳೋದಾದರೆ LUS ಲೂಸ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಹೆಸರು ಲೂಸ್ ಅಂತ ಹೇಳ್ತೀವಿ ನಾವು. ಅದರ ಒಂದು ಲಂಗ್ಸ್ ಅಲ್ಟ್ರಾಸೌಂಡ್ ಅಂತ ಹೇಳ್ತೀವಿ. ಫಾರ್ COVID-19 ಸ್ಕ್ರೀನಿಂಗ್ಗೆ ಇದನ್ನು ಮಾಡಲಾಗುತ್ತೆ. ಇದು ಫಸ್ಟ್ ಆ್ಯಪ್ ಆಫ್ ದಿಸ್ ಕೈಂಡ್ ಆಫ್ ಆ್ಯಪ್ ಇನ್ ದ ಇಂಡಿಯಾ. ಸೊ ಈ ರೀತಿಯ ಒಂದು ಆ್ಯಪನ್ನು ಇಂಡಿಯಾದಲ್ಲಿ ಇದೇ ಮೊದಲನೇ ಬಾರಿಗೆ ತಂದಿರುವಂಥದ್ದು ಅಂತ ಕಂಡು ಬರ್ತದೆ. ಇನ್ನು ಯಾರ್ಯಾರ ಜೊತೆಗೆ ಇದನ್ನು ಸೇರಿ ಮಾಡುತ್ತದೆ ಅಂತ ಹೇಳೋದಾದರೆ, ಇನ್ಸ್ಟಿಟ್ಯೂಟ್ ಡೆವಲಪ್ಡ್ ದಿಸ್ ಆ್ಯಪ್ ಕೊಲಾಬ್ರೇಟ್ ವಿತ್
ಕ್ಲಿನಿಕಲ್ ಪಾರ್ಟ್ನರ್ಸ್ ಅಟ್ ಲಾ ಫಾಜಾ ಹಾಸ್ಪಿಟಲ್ಸ್ ಆಗಲಿ, ಮಾದ್ರಿ ಸ್ಪೈನ್ ಮತ್ತು ಶ್ರೀ ಚೈತ್ರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೊಟ್ಯಾಮ. ಸೊ ಇಷ್ಟು ಕೂಡ ಸೇರಿ ಆ್ಯಂಡ್ IIT ಟೀಮ್ ಸೇರಿ ಈ ಒಂದು ಮಾಡಲ್ ಅನ್ನೋದು ಈ ಡಿವೈಸನ್ನು ತಯಾರು ಮಾಡಿರುವಂಥದ್ದು, ಆ್ಯಪನ್ನು ತಯಾರು ಮಾಡಿರುವಂಥದ್ದು ಕಂಡುಬರುತ್ತೆ. ಸೊ FDIಗೆ ಸಂಬಂಧಪಟ್ಟಂತೆ, FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ FDIಗೆ ಸಂಬಂಧಪಟ್ಟಂತೆ ಈವನ್ ಪೆನ್ಷನ್ ಫಂಡ್ ಅಂತ ಹೇಳಿ ಹೇಳ್ತೀವಿ. ಸೊ ಪೆನ್ಷನ್ ಫಂಡಲ್ಲೂ ಕೂಡ FDI ಅವರು ಮೀನ್ಸ್ ಫಾರಿನ್ ಅವರು ಅದರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ಗಳನ್ನು ಟೈಟ್ ಮಾಡಿರುವಂಥದ್ದು ಕಂಡುಬರುತ್ತೆ. ಸೊ ಈಗ ಯಾವುದೇ ಬೇರೆ ಕಂಟ್ರೀಸ್ಗಳು ಯಾವುದೇ ಇಂಡಿವಿಜುವಲ್ ಆಗಿರುವಂತಹ ಕಂಪ್ನೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಅದು ಗೌರ್ಮೆಂಟಿಂದ ಮೊದಲು ಪರ್ಮಿಷನ್ ತೊಗೋಬೇಕಂತೇಳಿ ಹೊಸ ರೂಲ್ಸ್ ಮಾಡಿರುವಂಥದ್ದು ಕಂಡುಬರುತ್ತೆ. ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಏನಾಗಿತ್ತು ಅಂದರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಿಂದ ಇನ್ವೆಸ್ಟ್ ಮಾಡಿದರೆ ಮಾತ್ರ ನಮ್ಮ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಾಗಿತ್ತು. ಬೇರೆ ಕಂಟ್ರಿಯವರು ಡೈರೆಕ್ಟಾಗಿ ಒಂದು ಬಾಂಡನ್ನು ಮಾಡ್ಕೊಂಡು ಅವರ ಒಂದು ಅಗ್ರಿಮೆಂಟ್ ಸಹಿ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಬೋದಿತ್ತು. ಈಗ ಯಾವುದೇ ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಬೇರೆ ಫಾರಿನ್ ಕಂಟ್ರೀಸ್ಗಳು ಅದಕ್ಕೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕು. ಈಗ ಚೀನಾ ಏನು ಮಾಡ್ತಿದೆ, ಹಾಂಗ್ಕಾಂಗಲ್ಲೂ ಕೂಡ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿಯನ್ನು ಫಿಕ್ಸ್ ಮಾಡಿರುವಂಥದ್ದು ಕಂಡುಬರುತ್ತೆ. ಸೊ ಏನು ಮಾಡಿತ್ತು ಅಂದರೆ ಹಾಂಗ್ಕಾಂಗ್ ಅಂತ ನೋಡಿದಾಗ ಚೀನಾದಲ್ಲಿ ಒಂದು ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಅಂತ ಹೇಳ್ತೀವಿ. ಈಗ ನೋಡಿ, ನಮ್ಮ ಭಾರತದಲ್ಲಿ ಒಂದು ಹೊಸ ಸಂವಿಧಾನವನ್ನು, ಅವರದೇ ಸಂವಿಧಾನ ಒಂದು ಇತ್ತು, ಯಾವುದು ಜಮ್ಮು ಕಾಶ್ಮೀರ ಇತ್ತು ಈ ಹಿಂದೆ, ಈಗಿಲ್ಲ. ಸೊ ಅದೇ ರೀತಿಯಲ್ಲಿ ಹಾಂಗ್ಕಾಂಗು ಚೀನಾದಲ್ಲಿ ಒಂದು ಭಾಗ ಆಗಿರುತ್ತೆ. ಅದರದ್ದೇ ಆದಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಅವರದೇ ಪವರ್ಸು ಇರುತ್ತೆ. ಸೊ ಏನು ಇಂಪ್ಲಿಮೆಂಟ್ ಇರುತ್ತೆ, ಚೀನಾ ಗೌರ್ಮೆಂಟ್ ತೆಗೆದುಕೊಂಡದ್ದು ಇಂಪ್ಲಿಮೆಂಟೇಷನ್ಗಳು ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅವ್ರದ್ದೇ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಅಂತ ಹೇಳಲಾಗುತ್ತೆ ಹಾಂಗ್ಕಾಂಗ್ನ. ಈಗ ಅದನ್ನು ಕೂಡ ರದ್ದು ಮಾಡಿ ಮಸೂದೆ ಮೂಲಕ, ಮೊನ್ನೆ ಕೂಡ ನಾವು ಈ ಹಿಂದೆನೂ ಕೂಡ ಡಿಸ್ಕಸ್ ಮಾಡಿದ್ವಿ, ಮಸೂದೆ ಮೂಲಕ ಮಂಡನೆ ಮಾಡಿ ಮಸೂದೆನ ಬಿಲ್ ಪಾಸ್ ಮಾಡಿ ಈಗ ಏನು ಮಾಡ್ತಾಯಿದೆ, ಇದರ ಒಂದು ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ಪವರ್ ಏನಿತ್ತು ಅದನ್ನು ಕ್ಯಾನ್ಸಲ್ ಮಾಡಿ ಈಗ ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸನ್ನು, ಏಜೆನ್ಸಿನ ಅಲ್ಲಿ ಮಾಡಲು ಈಗ ಚೀನಾ ನಿರ್ಧಾರ ಮಾಡಿರುವಂಥದ್ದು ಕೂಡ ಕಂಡುಬರ್ತದೆ. ಸೊ ಡೈನೋಸರ್ಸ್ ಎಗ್ಸ್ ಅಂದರೆ ಡೈನೋಸರ್ಸ್ಗಳ ಮೊಟ್ಟೆ ಏನಿದೆ ಅದು ಸಾಫ್ಟ್ ಶೀಲ್ಡ್ ಆಗಿರುವಂಥದ್ದು, ಇದು ಮೊದಲನೇ ಬಾರಿಗೆ ಕಂಡು ಬಂದಿರುವಂಥದ್ದು. ಸಾಫ್ಟ್ ಶೀಲ್ಡ್ ಅಂದರೆ ಮೊದಲು ಡೈನೋಸರ್ಸ್ ಎಗ್ಸಿಗಿತ್ತು, ಡೈನೋಸರ್ಸ್ ಎಗ್ಸು ಹಾರ್ಡ್ ಶೀಲ್ಡ್. ಈಗ ನೋಡಿ, ನಾವು ಮೊಟ್ಟೆದು ಹೇಗಿರುತ್ತೆ ಮೇಲ್ಗಡೆ ಹಾರ್ಡ್ ಪಾರ್ಟ್ ಇರುತ್ತೆ ಆ ಥರ ಇತ್ತು. ಈಗ ಸಾಫ್ಟ್ ಶೀಲ್ಡ್ ಲೆದರಿ ಇರುವಂಥದ್ದು, ಮೀನ್ಸ್ ಲೆದರ್ ಏನಿರುತ್ತೆ ಸಾಫ್ಟ್ ಆಗಿರುತ್ತೆ. ಸೊ ಸಾಫ್ಟ್ ಇರುವಂತಹ ಎಗ್ಸ್ಗಳು ಕಂಡು ಬಂದಿರುವಂಥದ್ದು. ಸೊ ಎರಡು ಡಿಫ್ರೆಂಟ್ ಸ್ಪೀಸೀಸನ್ನು ತೆಗೆದುಕೊಂಡು ಸ್ಟಡಿ ಮಾಡಿದಾಗ ಅರ್ಜೆಂಟೀನಾ ಮತ್ತು ಮಂಗೋಲಿಯಾ ಎರಡು ಡಿಫ್ರೆಂಟ್ ಸ್ಪೀಸೀಸ್ಗಳನ್ನು ತೆಗೆದುಕೊಂಡಿದ್ರು. ಯಾವ ಜಾತಿಗೆ ಸೇರಿದಂತಹ ಡೈನೋಸರ್ಸ್ಗಳು ಅಂತ ನಾವು ನೋಡಿದಾಗ ನೋಡಿ, ಡೈನೋಸರ್ಸ್ಗಳು ಮಸೂರುಸ್ ಅಂತ ಹೇಳಿ ಇವು ಲಾಂಗ್ ನೆಕ್ಡ್ ಡೈನೋಸರ್ಸ್ ಆಗಿರ್ತವೆ, ಅಂದರೆ ಉದ್ದವಾದಂತಹ ಕತ್ತನ್ನು ಹೊಂದಿರುವಂತಹ ಡೈನೋಸರ್ಸ್ ಆಗಿರ್ತವೆ. ಮತ್ತು ಇವಕ್ಕೆ ಕೊಂಬುಗಳಿರ್ತವೆ, ಪ್ರೋಟೋಸಿರಾಟ್ರೋಪ್ಸ್ ಅಂತೇಳಿ ಇದು ಕೂಡ ಡೈನೋಸರ್ಸ್ ಆಗಿದೆ, ಇವ್ರಿಗೆ ಕೊಂಬುಗಳಿರ್ತವೆ. ಇದರ ಮೂಲಕ ಈ ಡೈನೋಸರ್ಸ್ಗೆ ಆ ಎಗ್ಸ್ಗಳು ಸಂಬಂಧಪಟ್ಟಿದೆ ಅಂತ ಹೇಳಿ ಒಂದು ಸ್ಟಡಿ ಹೇಳಲಾಗತ್ತೆ. ಸೊ ವಾಟರ್ ವರ್ಲ್ಡ್ಸ್ ಅಂತ ಹೇಳಿ ನಾಸಾದಿಂದ ಒಂದು ಸ್ಟಡಿ ಇರುವಂಥದ್ದು. ಸೊ ಇದನ್ನು ಕಂಡುಹಿಡಿದಿರುವಂಥದ್ದು ಏನಂದರೆ, ಸೊ ಶಾರ್ಟನ್ಸ್ನ ಮೂನ್ ಆದಂತಹ ಎನ್ಸಿಲೈಡ್ಸ್ ಮತ್ತು ಜುಪಿಟರ್ ಮೂನ್ ಆದಂಥ ಯುರೋಪಾ ಅನ್ನೋ ಎರಡು ಸ್ಯಾಟಲೈಟ್ಸ್ಗಳಲ್ಲಿ ಏನಾಗ್ತಾಯಿದೆ ಅಂದರೆ ಅಲ್ಲಿ ಏನು ಮಾಡ್ಬೋದು, ಮನುಷ್ಯ ಉಳಿಯಬಲ್ಲ ಮತ್ತು ಜೀವಿಸಬಹುದು ಅಂತ ಹೇಳಿ ನಾಸಾದವರು ಕಂಡುಹಿಡಿಯಲಾಗುತ್ತೆ. ಸೊ ಇದರ ಪ್ರಕಾರ, ನಾಸಾ ಸ್ಟಡಿ ಪ್ರಕಾರ ಇವೆರಡು, ಸೊ ಶಾರ್ಟನ್ಸ್ ಅಂದರೆ ಒಂದು ಗ್ರಹ ಆಗಿರುತ್ತೆ, ಶಾರ್ಟನ್ ಅನ್ನೋ ಒಂದು ಗ್ರಹ ಶನಿ ಗ್ರಹ ಆಗಿರುತ್ತೆ, ಅದರ ಒಂದು ಮೂನ್ ಆದಂತಹ ಎನ್ಸಿಲಾಯ್ಡ್ಸ್ ಮತ್ತು ಜುಪಿಟರ್ದ ಒಂದು ಗ್ರಹ ಆಗಿರುತ್ತೆ, ಇದರ ಒಂದು ಮೂನ್ ಆದಂಥ ಯುರೋಪಾ ಅನ್ನೋದರಲ್ಲಿ ಜೀವಿಸಬಹುದು ಅಂತ ಹೇಳಿ ನಾಸಾ ಕಂಡುಹಿಡಿದಿರುವಂಥದ್ದು, ನಾಸಾ ಸೈಂಟಿಸ್ಟು. ಸೊ ಅಲ್ಲಿ ಸುಮಾರು 40 ಲೈಟ್ ಇಯರ್ಸ್ ಹಿಂದೆ ವಾಟರ್ ವರ್ಲ್ಡ್ಸ್ ಇತ್ತು ಅಂತ ಹೇಳಲಾಗುತ್ತೆ. ಅಂದರೆ ನೀರು ವರ್ಲ್ಡ್ಸ್, ನೀರಿನ ವಿಶ್ವ ಅಂತ ಹೇಳ್ತೀವಿ. ಸೊ ನೀರು ಇರುವಂಥ ಪ್ರದೇಶಗಳು ಅಲ್ಲಿ ಕಂಡು ಬಂದಿದೆ ಅಂತ ಹೇಳಿ ಹೇಳಲಾಗುತ್ತೆ. ಸೊ ಇದು ನಾಸಾದಿಂದ ಕಂಡುಹಿಡಿದಿರುವಂಥದ್ದು. ಇದು ನಮಗೆ ಬಹುಮುಖ್ಯವಾಗುತ್ತೆ, ಎಕ್ಸಾಮ್ ದೃಷ್ಟಿಯಿಂದ ಮುಖ್ಯವಾಗಿರುವಂಥದ್ದು. ಎಷ್ಟು ವರ್ಷಗಳ ಹಿಂದೆ ಅಲ್ಲಿ ವಾಟರ್ ವರ್ಲ್ಡ್ ಇತ್ತು, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಇದರಲ್ಲಿ ಅಂದರೆ ಅದರ ಹೆಸರುಗಳೇನು, ಉಪಗ್ರಹಗಳೇನೇನಿದ್ದಾವೆ ಅದರ ಒಂದು ಅವರ ಹೆಸರುಗಳು ಕೂಡ ಬಹುಮುಖ್ಯವಾಗುತ್ತೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಹೂ ಡಸ್ ಗಾಲ್ವನ್ ವಾಲೆ ಬಿಲಾಂಗ್ಸ್ ಟು ಅಂತ ಹೇಳಿ, ಸೊ ಯಾರಿಗೆ ಗಾಲ್ವನ್ ವಾಲೆ ಮೀನ್ಸ್ ಗಾಲ್ವನ್ ಕಣಿವೆ ಏನಿದೆ ಯಾರಿಗೆ ಸೇರಿದ್ದು ಅಂತ ಹೇಳಿ ಒಂದು ಕ್ವಶನ್ ಈ ಪೇಪರಲ್ಲಿ ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸಲ್ಲಿ 12ನೇ ಪೇಜಲ್ಲಿ ಇದು ಪಬ್ಲಿಷ್ ಆಗಿರುವಂಥದ್ದು. ಇದು ನೋಡ್ತಾ ಇರುವಂಥದ್ದು ನೀವು ಸ್ಯಾಟಲೈಟ್ ವ್ಯೂ ಆಗಿರುತ್ತೆ. ಹಾಗೆಯೇ ನೀವು ಮ್ಯಾಪಲ್ಲಿ ನಾವು ನೋಡೋದಾದರೆ ನೋಡಿ, ಮ್ಯಾಪಲ್ಲಿ ಎಲ್ಲಿ ಬರುತ್ತೆ ಗಾಲ್ವನ್ ಅಂತ ಹೇಳಿ ನಾವು ನೋಡಿದಾಗ ನೋಡಿ ಇಲ್ಲಿ ಬರುತ್ತೆ. ಇದು ಲ್ಯಾಕ್ ಅಂತ ಹೇಳ್ತೀವಿ, ಲ್ಯಾಕ್ ಮೀನ್ಸ್ ಲೈನ್ ಆಫ್ ಆ್ಯಕ್ಷನ್ ಕಂಟ್ರೋಲ್ ಅಂತ ಹೇಳ್ತೀವಿ. ಸೊ ಇದು ಏನು ಮಾಡುತ್ತೆ, ಚೀನಾ 1962 ಆಕ್ರಮಣ ಮಾಡಿ ಇದನ್ನು
ಪಡೆದುಕೊಂಡಿರುತ್ತೆ. ಬಟ್ ಇದರಲ್ಲಿ ಲೈನ್ ಆಫ್ ಆ್ಯಕ್ಷನ್ ಕಂಟ್ರೋಲ್ ಅಂದರೆ ಚೀನಾಕ್ಕೆ ಪೂರ್ತಿ ಚೀನಾಕ್ಕೆ ಒಳಪಟ್ಟಂಥ ಪ್ರದೇಶವಲ್ಲ. ಸೊ ಇದು ಲ್ಯಾಕ್ ಆಗಿರುತ್ತೆ. ಇದರ ಜೊತೆಗೆ ನಮಗೆ ಗಾಲ್ವನ್ ಪ್ರದೇಶದಲ್ಲಿ ಕೂಡ ರಿವರ್ಸ್ ಇರುತ್ತೆ. ಸೊ ಆ ರಿವರ್ ಏನಾಗುತ್ತೆ ಅಂದರೆ ಮೊದಲು ಚೀನಾ ಬಂದಂಥ ಇಲ್ಲಿ ಪಂಗಾಂಗ್ ಲೇಕ್ ಅಂತ ಹೇಳ್ತೀವಿ, ಪಂಗಾಂಗ್ ಸರೋವರ ಇಲ್ಲಿ ಕಂಡು ಬಂದಂಥ. ಸೊ ಇಲ್ಲಿ ಅವರು ಜಾಸ್ತಿ ಇದು ಮಾಡ್ತಾ ಇದ್ದಿದ್ದು. ಬಟ್ ಈಗ ಚೀನಾ ಮಾಡಿರುವಂಥದ್ದು ಇಲ್ಲಿ ಗಾಲ್ವನ್ ಪ್ರದೇಶದಲ್ಲಿ ಲ್ಯಾನ್ ಅಂತ ಎಲ್ಲಿದೆ ಅಲ್ಲಿ ಬಂದಿರುವಂಥದ್ದು. ಈಗ ಘರ್ಷಣೆ ಆಗಿರುವಂಥ ಸ್ಥಳ ಅಂತ ಹೇಳಿದ್ರು ಗಾಲ್ವನ್ ಕಣಿವೆ ಅಂತೇಳಿ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಗಾಲ್ವನ್ ರಿವರ್ ಅಂತ ಹೇಳಿ ಒಂದು ರಿವರ್ ಬರುತ್ತೆ ಈ ರೀತಿಲಿ. ಸೊ ಈ ರಿವರ್ ಏನಾಗ್ತಾ ಇದೆ, ಚೀನಕ್ಕೆ ಮ್ಯಾಕ್ಸಿಮಮ್ ರಿವರ್ ಪ್ರದೇಶವು ಚೀನಕ್ಕೆ ಸೇರಿದ್ದು ಅಂಥೇಳಿ ಅವರ ಮ್ಯಾಪಲ್ಲಿ ತೋರಿಸ್ತಾರಂತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅವ್ರ ಮ್ಯಾಪನ್ನು ಕೂಡ ತೋರಿಸಲಾಗಿತ್ತು. ಇದು ನಮಗೆ ಒಂದು ಎಕ್ಸಾಂಪಲ್. ಆದರೆ ಇದು ನಮಗೆ ಜಸ್ಟ್ ತಿಳ್ಕೊಬೇಕಾಗಿರುವಂಥದ್ದು. ಇದರ ಮೇಲೆ ನಮಗೆ ಕ್ವಶನ್ಸ್ಗಳು ಯೂಸ್ಲಿ ಕೇಳಲ್ಲ. ಬಟ್ ಗಾಲ್ವನ್ ವಾಲೆ ಎಲ್ಲಿ ಬರುತ್ತೆ, ಸೊ ಅಲ್ಲಿ ಮೊದಲು ಹಿಸ್ಟ್ರಿ ಏನಿತ್ತು, ಈ ಲ್ಯಾನ್ ಅಂದರೆ ಏನು, ಸೊ ಇಲ್ಲಿ ಚೀನಾ ಆಕ್ರಮಿತ ಪ್ರದೇಶ ಏನಾಗಿದೆ ಇದನ್ನು, ಸೊ ಇದು ಕೂಡ ನಮಗೆ ಎಕ್ಸಾಮಲ್ಲಿ ಕೇಳಲಾಗುತ್ತೆ. ಆಮೇಲೆ ಪಾಂಗಾಂಗ್ ಸರೋವರ ಎಲ್ಲಿ ಬರುತ್ತೆ, ಈ ರೀತಿಯ ಕ್ವಶನ್ಸ್ಗಳು ನಮಗೆ ಹೆಚ್ಚು ಕೇಳಲಾಗುತ್ತೆ. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ದಿನಗಳಲ್ಲಿ ನಾನು ಈ ಚೀನಾ ಮತ್ತು ಭಾರತದ ನಡುವೆ ಏನು ಸಂಘರ್ಷಣೆ ಆಗ್ತಾಯಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ಯಾವ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಕೇಳಬಹುದು ಅದನ್ನು ನಾನು ಲಿಸ್ಟ್ ಮಾಡಿ ಎಕ್ಸಾಮ್ಸ್ಗಳು ಹತ್ತಿರ ಬಂದ ಸಮಯದಲ್ಲಿ ನಾನು ಕೊಡ್ತೀನಿ. ಅದನ್ನು ಕೂಡ ನೀವು ಯಾವ ಎಕ್ಸಾಮ್ಸ್ಗಳಲ್ಲಿ ಏನೇನಾಗುತ್ತೆ ಅಂಥೇಳಿ ಅದನ್ನು ನಾನು ಕಂಪ್ಲೀಟ್ ಲಿಸ್ಟನ್ನು ಕೊಡ್ತೀನಿ. ನೀವು ಯಾವುದೇ ರೀತಿಯ ಭಯ ಪಡಬೇಕಾಗಿಲ್ಲ. ಕಂಪ್ಲೀಟಾಗಿ ನಿಮಗೆ ಯಾವುದೇ ಕ್ವಶನ್ಸ್ಗಳು ಮಿಸ್ ಆಗದೆ ನನಗೆ ನಾನು ನೋಡ್ಕೋತೀನಿ. ನೋಡಿ ವೀಕ್ಷಕರೇ, ಇವತ್ತಿಗೆ ಇಷ್ಟು ಪ್ರಜಾವಾಣಿ ಮತ್ತು ಹಿಂದೂ ಪೇಪರಲ್ಲಿ ಕೂಡ ಇವತ್ತಿಗೆ ಅನಾಲಿಸಿಸ್ ಮಾಡ್ತೀನಿ. ನಾಳೆ ಮತ್ತೆ ಮಂಡೇ ಇದೆ. ಮಂಡೇ ನಾನು 2 ದಿನದ ಮಾಡ್ತಿದ್ದೆ ಯೂಶ್ವಲಿ, ಬಟ್ ಮಂಡೇ ನಾಳೆ 1 ದಿನದ ಮಾಡ್ತೀನಿ. ಇವತ್ತು ಈ ಪೇಪರ್ನ ನಿಮಗೆ ಪಬ್ಲಿಷ್ ಮಾಡ್ತಾಯಿದ್ದೀನಿ. ನೀವು ನಮ್ಮ ಚಾನಲ್ ಹೊಸಬರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಆನ್ ಮಾಡಿ. ಆಗ ನಾವು ಅಪ್ಲೋಡ್ ಮಾಡ್ತಾ ಎಲ್ಲ ವೀಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಸಿಗುತ್ತೆ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.